ಇಡೀ 8 ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸ್ಲಿಮ್ಸ್ ಜನ ಇದ್ದಲ್ಲಿ ವಯಸ್ಸನ್ನು ನಿಲ್ಲಿಸಿಲ್ಲ. ಆದರೆ ಪರ್ಟಿಕ್ಯುಲರ್ಲಿ ಟಾರ್ಗೆಟ್ ಮಾಡಿ ಬಸವನ ಬಾಗೇವಾಡಿಯಲ್ಲಿ ಮುಸ್ಲಿಂ ಮತ ಕಡಿಮೆ ಇದ್ದಾವೆ, 28,000 ಮಾತ್ರ ಇದೆ. ಅದನ್ನು ಒಡಿಬೇಕು ಅನ್ನಿಸ್ತಕ್ಕಂಥ ಇಚ್ಛೆಯಿಂದ ನಮ್ಮವರೇ ಕೆಲವೊಬ್ಬರು ಅವ್ರ ಹಿಂದಿದ್ದಾರೆ ಅಂಥೇಳಿ ನನ್ನ ವರ್ತಮಾನ ತಿಳಿದು ಬಂದಿದೆ. ಬಟ್ ಈಗ ನಾನು ಅದನ್ನು ತಿಳಿಸಲ್ಲ. ಚುನಾವಣೆ ನಂತರ ಅವ್ರು ಯಾರು ಅನ್ನೋದು ಬಹಿರಂಗ ಮಾಡ್ತೀನಿ. ಆದರೆ ಒಂದು ಮಾತ್ರ ನಿಜ, ಬಿಜಾಪುರ ಒಬ್ಬ ಮೌಲಾನ ಅದ್ರ ಹಿಂದಿದ್ದಾರೆ. ಮಂದಿ ಮುಂದೆ ಹೇಳ್ಕೋತ ಅಡ್ಡಾಡ್ತಾರೆ, ನಾನು ಕಾಂಗ್ರೆಸ್ಸಿನ ಹಿತಚಿಂತಕ, ಕಾಂಗ್ರೆಸ್ಸಿಗ ಅಂತ ಹೇಳ್ತಾರೆ. ಆದರೆ ನನ್ನ ಕ್ಷೇತ್ರದಲ್ಲಿ ಮಾತ್ರ ಅವರನ್ನು ನಿಲ್ಲಿಸ್ತಕ್ಕಂಥ ಹುನ್ನಾರು ನನಗನ್ನಿಸ್ತದೆ ನಮ್ಮ ಪಕ್ಷದವರು ಯಾರು ಇರ್ಬೋದು ಅವ್ರ ಜೊತೆ. ನಾನೇನಾದರೂ ಆ ಥರದ ರಾಜಕಾರಣ ಮಾಡಿದರೆ ನೀವು ಭಾಳ ಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ. ಮತ್ತು ಇವತ್ತಿನ ವರ್ತಮಾನ ಜನತಾದಳದ ಅಭ್ಯರ್ಥಿ ಏನಿದ್ದಾರೆ, 3 ಬಾರಿ ಜನತಾದಳದಿಂದ ನಿಂತು, 3 ಅಥವಾ 4 ಬಾರಿ ಇರ್ಬೋದು ನಿಂತು, 2 ವರ್ಷದ ಹಿಂದೆ BJPಗೆ ಹೋಗಿ RSS ರೂಟ್ ಮಾರ್ಚ್ನಲ್ಲಿ ಪಾಲ್ಗೊಂಡು RSS ಡ್ರೆಸ್ ಹಾಕಿರೋ ಫೋಟೋನು ನನ್ನ ಹತ್ರನೇ ಇದ್ದಾವೆ. ಅವರು ಜನತಾದಳದವರು ಅಥವಾ BJPಯವರು ಅನ್ನೋದು ಇನ್ನೂ ತನಕ ಕುಮಾರಸ್ವಾಮಿ ಕನ್ಫರ್ಮೇ ಮಾಡಿಕೊಂಡಿಲ್ಲ. ಕುಮಾರಸ್ವಾಮಿಯವರು ಇವ್ರಿಗೆ ಟಿಕೆಟ್ ಕೊಡುವಾಗಾದರೂ ಅಟ್ಲೀಸ್ಟ್ ತಾನು ಅವನು ಸೆಕ್ಯುಲರು ಅನ್ಸೆಕ್ಯುಲರ್ ಅನ್ನೋದು, ನಾನು BJPಯಲ್ಲಿ ಇದ್ದರೆ ಅಲಿಗೇಷನ್ ಮಾಡ್ತಿದ್ದಿಲ್ಲ. ಯಾವ ವ್ಯಕ್ತಿ RSS ರೂಟ್ ಮಾರ್ಚ್ನಲ್ಲಿ ಹೋಗಿ ಬಂದಿದ್ದಾನೆ ಅವ್ರ ಬಗ್ಗೆ ಕನಿಷ್ಠ ತಿಳುವಳಿಕೆ ಕುಮಾರಸ್ವಾಮಿಯವರಿಗೆ ಇರಬೇಕಾಗಿತ್ತು. ನಾನು ಅವ್ರಿಗೆ ನೇರವಾಗಿ ನಿಮ್ಮ ಮುಖಾಂತರ ವಾರ್ನ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಮುಂದುವರೆದ್ರೆ ನನ್ನ ಅಭಿಮಾನಿಗಳು ಇಡೀ 8 ಮತಕ್ಷೇತ್ರದಲ್ಲಿದ್ದಾರೆ. ನಾನೇನಾದರೂ ಹೇಳಿದರೆ ನಿಮ್ಮ ಹಣೆ ಬರ ಹದಗೆಟ್ಟು ಹೋಗುತ್ತೆ. ಆದರೆ ಪ್ರಚಾರ ಮಾಡ್ತಕ್ಕಂಥ ಪ್ರೇರಣೆ ಮಾತುಗಳು ಭಾಳ ವಿಚಿತ್ರ ಅದ. ಅವರು ಏನು ಹೇಳ್ತಾರೆ, ಮುಸಲ್ಮಾನರಿಗೆ MIMಗೆ ಹಾಕ್ರಿ, MIMಗೆ ಹಾಕದೇ ಇದ್ದರೆ ಜನತಾದಳಕ್ಕೆ ಹಾಕ್ರಿ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಒಂದು ಮಾತು ಹೇಳ್ತೀನಿ, ನೀವು ಎರಡೂ ಹಾಕೋಕ್ಕಿಂತ ನೇರವಾಗಿ BJPಗೆ ಹಾಕ್ಬಿಡಿ ಅಂತ ಹೇಳ್ತೀನಿ. 10 ಓಟ್ ಹೋಗಲ್ಲ BJP. ಯಾರೂ ಪ್ರಚಾರ ಮಾಡ್ತಾ ಇಲ್ಲ BJP ಮುಸ್ಲಿಮ್ಸ್. ಇವ್ರು ಇನ್ನೂ ಒಂದು 100 ಹೇಳಿದ್ರು ಮಾಡೋದಿಲ್ಲ. ಆ ಊರಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ನಾನು ಕೇಳ್ತೀನಿ, 60,000 80,000 ಓಟ್ ಇದ್ದಲ್ಲಿ ನಿಂದ್ರಿಸೋದು ಬಿಟ್ಟು ಇಲ್ಲಿ ತಂದು ನಿಂದ್ರಿಸ್ಬೇಕಾದ್ರೆ ಅದೊಂದು ಕುತಂತ್ರನೇ ಇರಬೇಕಲ್ವಾ? ಅಲ್ಲ, ಅವ್ರಿಗೆ ಮುಸ್ಲಿಂ ಬಗ್ಗೆ ಅಭಿಮಾನ ಇದ್ದರೆ 8 ಮತಕ್ಷೇತ್ರ ಅಲ್ಲಪ್ಪ, 7ರಲ್ಲಿ ನಿಂದಿರಿಸಿಲ್ಲಲ್ಲ, ಇಲ್ಲೊಂದೇ ಯಾಕೆ ಬಂತು? ಅತ್ಯಂತ ಕಡಿಮೆ ಇರ್ತಕ್ಕಂಥ ಮತಕ್ಷೇತ್ರದಲ್ಲಿ ಯಾಕೆ ನಿಲ್ಲಿಸ್ಬೇಕು? ಅದೇ ನೋಡಿ, RSS ಈಗಿರೋ ಜನತಾದಳದ ಅಭ್ಯರ್ಥಿದು RSS ರೂಟ್ ಮಾರ್ಚ್ನಲ್ಲಿ ಇದು ಯಾವುದೇ ಮುಸಲ್ಮಾನರು ಜನತಾದಳಕ್ಕೆ ಓಟ್ ಹಾಕ್ತಾ ಇದ್ದರೆ ದಯಮಾಡಿ ಈ ಫೋಟೋ ನೋಡಿ ತಾವು ನಿರ್ಣಯ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ನಾನು ಅಪೀಲ್ ಮಾಡ್ಕೊತೀನಿ ಅವ್ರಿಗೆ. MIM BJP ಜನತಾದಳ 3 ಕೂಡ ಮಾಡ್ತಾ ಇದ್ದಾವೆ ನಮ್ಮಲ್ಲಿ ಚುನಾವಣೆ. ಇದು ಏನು ಅನ್ನೋದು ಅವ್ರು ಹೇಳ್ಬೇಕಿನ್ನು, ಯಾರು ಮಾಡಿದ್ದಾರೆ. ಇಲ್ಲ, ನಾನು 8 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರಾನೇ ಇದ್ದೀನಿ ಇವತ್ತು. ನಾವು ಮೇಲ್ನೋಟಕ್ಕೆ ಅವತ್ತು ಇಲ್ಲ, ಇವತ್ತಿಲ್ಲ. ಇಲ್ಲ, ಪ್ರಶ್ನೆ ಇರೋದು ನನ್ನ ಅಲ್ಲ. ನೀವು ಇನ್ನೂವರೆಗೆ ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ. ನಾನು ನನ್ನ ಮತಕ್ಷೇತ್ರದಲ್ಲಿ ನಡೆದಂಥ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಷ್ಟೇ. ಪಕ್ಷದ ವಿಚಾರ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳ್ತಾರೆ, ಕೇಳ್ಕೊಳ್ಳಿ. ನಾನು ನಿಮ್ಮ ಗಮನಕ್ಕೆ ತಂದ ಮೇಲೆ ಅವ್ರ ಗಮನಕ್ಕೆ ಹೋಗಲ್ವಾ ಇದು?
ಅದನ್ನು ಮಾಡಲಿ ಅಂತೇಳಿ ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತಾರೆ. ಮಾಧ್ಯಮದ ಹತ್ರ ಬಂದಿರಿ ಅಂದ್ರೆ ಅದರ ಅರ್ಥ ಪಕ್ಷದೊಳಗೆ ಅದಕ್ಕೆ ಬೆಲೆ ಸಿಕ್ಕಿಲ್ಲ ಅಂತ ಅರ್ಥ. ಪಕ್ಷದೊಳಗೆ ನಾನು ಹೇಳೇ ಇಲ್ಲಲ್ಲ, ಇಲ್ಲೇ ನಿಮ್ಮ ಇದರಿಂದಾನೇ ಅವ್ರಿಗೆ ಹೇಳ್ತಾ ಇದ್ದೀನಿ ಇದನ್ನು. ಅದಕ್ಕೇನಾದರೂ ಇದ್ರೆ ಅವ್ರು ಎನ್ಕ್ವೈರಿ ಮಾಡಲಿ, ಅದು ಮುಂದೆ ನೋಡೋಣ. ನಾನು ಗೆದ್ದು ಬಂದ ಮೇಲೆ ಎಲ್ಲ ಹೇಳ್ತೀನಿ ನಿಮ್ಗೆ. ಗೆದ್ದಿದಂತ್ರು ಇವ್ರು ಇನ್ನೊಂದು 10 ಮಂದಿ ನಿಲ್ಲಿಸಿದ್ರು ನಾನು ಗೆಲ್ತೀನಿ.